ಇದು ಆ್ಯಂಗ್ರಿ ಯಂಗ್ ಕೋಬ್ರಾ ಇದ್ರೊಳಗಡೆ ಇರೋದು. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಸ್ಮೆಲ್ ಮಾಡ್ತಾ ಇದ್ದಾನೆ. ತನ್ನ ಪಾಡಿಗೆ ತಾನು ಜಾಗವನ್ನು ಹುಡ್ಕೊಂಡು ಹೊರಟುಬಿಡ್ತಾನೆ. ಕೂತ್ಕೊಂಡು ಆ ಒಂದು ನಾಲ್ಗೆನಾದ್ರು ಒಳಗಡೆ ಎಳ್ಕೊಂಡಾಗ ಅಲ್ಲಿ ಜಸ್ಟ್ ಬ್ರೈನ್ ಕೆಳಗಡೆ ಅದಕ್ಕೆ ಆ ಒಂದು ಜೇಕಬ್ಸನ್ಸ್ ಆರ್ಗನ್ ಅಂತ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಯಾವುದೇ ಹಾವಿನ ರೆಸ್ಕ್ಯೂಗೆ ಅಂತ ಹೋಗ್ತಾ ಇಲ್ಲ, ನಾವಿವಾಗ ಹಾವಿನ ಒಂದು ಬಿಡುಗಡೆಗೆ ಅಂತ ಹೋಗ್ತಾ ಇದ್ದೀವಿ. ಅಂದರೆ ರಿಲೀಸ್ ಅಂತ ನಾವೇನು ಹೇಳ್ತೀವಿ, ಈ ಒಂದು ಸ್ನೇಕ್ ರಿಲೀಸಿಗೆ ನಾವು ಹೋಗ್ತಾ ಇದ್ದೀವಿ. ಮೈಸೂರಿನ ಭಾಗಗಳಲ್ಲಿ ರೆಸ್ಕ್ಯೂ ಮಾಡಿರ್ತಕ್ಕಂತಹ ಈ ಒಂದು ಹಾವುಗಳನ್ನು ಇವಾಗ ತನ್ನ ಸ್ವಾಭಾವಿಕ ಪರಿಸರಕ್ಕೆ ಬಿಡುವಂತಹ ಒಂದು ಸಮಯ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ಸ್ವಾಭಾವಿಕ ಪರಿಸರಕ್ಕೆ ಬಿಡೋಕ್ಕೆ ನಾವು ರಾತ್ರಿ ಹೊತ್ತು ಯಾಕೆ ಇಷ್ಟು ದೂರ ನಾವು ಹೋಗಿ ಈ ಒಂದು ಹಾವನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಯೂಶಲಿ ಇವಾಗ ಬೇಸಿಗೆಗಾಲ ಶುರುವಾಗಿದೆ, ಬೆಳಗ್ಗೆ ಹೊತ್ತು ಉರಿ ಬಿಸಿಲು. ಈ ಒಂದು ಉರಿ ಬಿಸಿಲಲ್ಲಿ ಭೂಮಿ ಕಾವಾಗಿರುತ್ತೆ, ಭೂಮಿ ಆ ಒಂದು ಟಾಪ್ ಸಾಯಿಲ್ನ ಟೆಂಪ್ರೇಚರ್ ತುಂಬ ಹೈ ಇರುತ್ತೆ. ಸೊ ಇಂಥ ಒಂದು ಸಿಚುವೇಶನಲ್ಲಿ ಈ ಒಂದು ಹಾವುಗಳಿಗೆ ಯಾವ ಒಂದು ಸೂಟಬಲ್ ಬರೋ ಅಥವಾ ಒಂದು ಜಾಗನ ಅಡಾಪ್ಟ್ ಆಗಿ ಅಲ್ಲಿ ಹೋಗಿ ಔಸ್ಕೊಳ್ಬೋದು ಅಂತ ಹುಡುಕ್ತವೆ. ಹಾವುಗಳು ನಿಮಗೆ ಗೊತ್ತಿರೋ ಹಾಗೇನೆ ಯಾವಾಗಲೂ ಎಲ್ಲರ ಮನೆಗೂ ಬಂದಾಗಲೂ ಎಲ್ಲೋ ಒಂದು ಕಡೆ ಔಸ್ಕೊಂಡಿರುತ್ತೆ. ಎಲ್ಲಿ ಸೋಫಾ ಕೆಳಗಡೆ, ಟಿ ವಿ ಕೆಳಗಡೆ, ಡೈನಿಂಗ್ ಟೇಬಲ್ ಕೆಳಗಡೆ, ಮಂಚದ ಕೆಳಗಡೆ, ಚಪ್ಪಲಿ ಸ್ಟ್ಯಾಂಡಲ್ಲಿ, ಯಾವುದೋ ಒಂದು ಗೂಡಲ್ಲಿ ಅಥವಾ ಯಾವುದಾದ್ರು ಒಂದು ಸಾಮಾನು ಇಟ್ಟಿರ್ತೀರ, ಪದಾರ್ಥ ಇಟ್ಟಿರ್ತೀರ, ಅದ್ರ ಒಳಗಡೆ ಹೋಗಿ ಆ ಒಂದು ಹಾವು ತನ್ನನ್ನು ತಾನು ಔಸ್ಕೊಂಡು ಕೂತಿರುತ್ತೆ. ಸೊ ಹಾವುಗಳು ಔಸ್ಕೊಂಡು ಬದುಕುವಂಥ ಪ್ರಾಣಿ ಆಗಿದ್ದರಿಂದ ಆ ಒಂದು ಹಾವಿಗೆ ಔಸ್ಕೊಳ್ಳೋದಕ್ಕೆ ನಾವು ಇಡೀ ರಾತ್ರಿ ನಾವು ಟೈಮ್ ಕೊಡ್ತಾ ಇದ್ದೀವಿ. ಸೊ ಅದಕ್ಕೇ ರಾತ್ರಿ ಹೊತ್ತು ರಿಲೀಸ್ ಮಾಡಿದಾಗ ಬೆಳಗ್ಗೆ ಹೊತ್ತು ಅಂದರೆ ಗ್ರ್ಯಾಜುವಲ್ ಆಗಿ ಡೇ ಟೈಮ್ ಆಗ್ತಾ ಟೆಂಪ್ರೇಚರ್ ವೇರಿ ಆಗುತ್ತೆ. ಸೊ ತಣ್ಣಗಿರ್ತಕ್ಕಂಥ ರಾತ್ರಿ ಡೇ ಟೈಮಲ್ಲಿ ಬಿಸಿ ಆಗಿರ್ತದೆ. ಸೊ ಈ ಒಂದು 8 ರಿಂದ 10 ಗಂಟೆ ಕಾಲ ಏನು ಸಿಗುತ್ತೆ ಅಷ್ಟು ಟೈಮಲ್ಲಿ ಈ ಒಂದು ಹಾವುಗಳು ತನ್ನ ಟೆಂಪ್ರೇಚರನ್ನು ಸೂಕ್ತವಾದಂತಹ ಒಂದು ಟೆಂಪ್ರೇಚರನ್ನು ಅಂದರೆ ಉಷ್ಣತೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಹಾವುಗಳು ತನಗೆ ಜಾಗಗಳನ್ನು ಹುಡ್ಕೊಂಡು ವಾಸ ಮಾಡ್ತವೆ. ಅದಕ್ಕೇನೆ ನಾವು ರಾತ್ರಿ ಹೊತ್ತು ಸ್ನೇಕ್ಸನ್ನು ರಿಲೀಸ್ ಮಾಡೋದಕ್ಕೆ ಬೆಸ್ಟು. ಡೇ ಟೈಮಲ್ಲಿ ಮಾಡ್ತು ಅಂತಂದರೆ ಭೂಮಿ ಕಾವಾಗಿರುತ್ತೆ, ಎಲ್ಲಿ ಹೋಗಬೇಕು ಗೊತ್ತಾಗಲ್ಲ, ಯಾವ ಜಾಗ ಹುಡ್ಕೋಬೇಕು ಗೊತ್ತಾಗಲ್ಲ, ಕತ್ಲೆಯಲ್ಲಿರುತ್ತೆ, ಬೆಳಕೆಯಲ್ಲಿರುತ್ತೆ, ಯಾವ ಕಡೆ ಏನು ಆ ಹಾವುಗಳಿಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಾವು ನೈಟ್ ಟೈಮು ಬೆಸ್ಟ್ ಸ್ನೇಕ್ಸನ್ನು ರಿಲೀಸ್ ಮಾಡೋದಕ್ಕೆ ಅಂತ ಹೇಳ್ತಾ ಈಗ ನಾವು ಬಿಡುಗಡೆಗೆ ಹೋಗ್ತಾ ಇದ್ದೀವಿ. ಎಷ್ಟೆಲ್ಲ ಹಾವುಗಳನ್ನ ನಾವು ರೆಸ್ಕ್ಯೂ ಮಾಡಿದ್ದೀವಿ ಅದಷ್ಟನ್ನು ನಾವಿವಾಗ ಬಿಡುಗಡೆ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ನೋಡೋಣ ನಾವು ರಿಲೀಸ್ ಸೈಟಲ್ಲಿ. ಸ್ನೇಹಿತರೆ, ನೀವು ಅಂದ್ಕೊಳ್ಬೋದು ಹಾವನ್ನು ರಿಲೀಸ್ ಮಾಡಬೇಕಂತಂದರೆ ಹೇಗೆ ರಿಲೀಸ್ ಮಾಡೋದು ಅಂತ. ನಾನು ಮುಂಚೆನೂ ವೀಡಿಯೋಸ್ ಮಾಡಿರೋ ಹಾಗೆ ಹಾವುಗಳು ಎಲ್ಲ ಹಾವುಗಳನ್ನೂ ಒಟ್ಟಿಗೆ ಒಂದೇ ಜಾಗದಲ್ಲಿ ಬಿಡೋಕ್ಕಾಗಲ್ಲ. ಇವಾಗ ಇಷ್ಟು ಜಾಗದಲ್ಲಿ ಒಂದು ಹಾಲಲ್ಲಿ ಅಥವಾ ಒಂದು ಮನೇಲಿ 4 ರಿಂದ 5 ಜನ 6 ಜನ ಇದ್ದರೆ ಆ ಒಂದು ಮನೇಲಿ ಪ್ರಾಪರಾಗಿ ಏನು ಕೆಲಸ ಆಗಬೇಕು ಆ ಕೆಲಸ ಆಗುತ್ತೆ. ಇವಾಗ ಒಂದು ಮನೇಲಿ 50-60 ಜನನ ತುಂಬಕ್ಕಾಗತ್ತಾ? ಸಾಧ್ಯ ಇಲ್ಲ ಅಲ್ವಾ? ಅದೇ ರೀತಿ ಹಾವುಗಳು ಅಷ್ಟೇ. ಒಂದು ಜಾಗದಲ್ಲಿ ಹಾವನ್ನು ರಿಲೀಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ಹಾವು ಆ ಒಂದು ಜಾಗವನ್ನು ತನ್ನ ಟೆರಿಟರಿ ಅಂತ ಮಾಡಿಕೊಡುತ್ತೆ. ಸೊ ಅದಕ್ಕೆ ಯಾವ ಜಾಗದಲ್ಲಿ ಬೆಳಕು, ನೀರು, ಗಾಳಿ, ಉಷ್ಣತೆ ಯಾವ ಟೈಮಲ್ಲಿ ಹೇಗೆ ಯಾವ ಸೀಸನಲ್ಲಿ ಕರೆಕ್ಟಾಗಿ ಇರುತ್ತೆ ಅನ್ನೋದು ಆ ಒಂದು ಹಾವಿಗೆ ತಿಳಿದಿರುತ್ತೆ. ಸೊ ನಾವು ಒಂದೇ ಜಾಗದಲ್ಲಿ 10, 15, 20, 25, 30 ಹಾವನ್ನು ಬಿಡ್ತು ಅಂತಂದರೆ ಆ ಒಂದು ಹಾವಿನ ಒಂದು ಸ್ವಭಾವಕ್ಕಾಗಿರ್ಬೋದು ಅಥವಾ ಮೇಟಿಂಗ್ಗಾಗಿರ್ಬೋದು, ಗಂಡು ಹೆಣ್ಣಿಗಾಗಿರ್ಬೋದು ಅಥವಾ ಆಹಾರಕ್ಕಾಗಿರ್ಬೋದು ಅಲ್ಲಿ ಕಾಂಪಿಟಿಷನ್ ಬಿಲ್ಡ್ ಆಗುತ್ತೆ. ಸೊ ಇವಾಗ ನಾವೇನು ಮಾಡ್ತೀವಿ ಅಂತಂದರೆ ಪ್ರತಿ 200 ರಿಂದ 300 ಮೀಟರ್ಗೆ ಒಂದೊಂದು ಅಥವಾ 2 ಹಾವನ್ನು ನಾವು ಬಿಡುಗಡೆ ಮಾಡ್ತೀವಿ. ಸೊ ಈ ಲೊಕೇಶನಲ್ಲಿ ನಾವು 2 ಹಾವನ್ನು ರಿಲೀಸ್ ಮಾಡ್ತೀವಿ ಅಂದರೆ ಒಂದು ಆ ಕಡೆಗೆ ಹೋಗುತ್ತೆ, ಇನ್ನೊಂದು ಈ ಕಡೆಗೆ ಹೋಗುತ್ತೆ. ಅಲ್ಲಿ ಯಾವುದೋ ಒಂದು ಬಿಲ ಆ ಹಾವು ಹುಡ್ಕೊಳ್ಳುತ್ತೆ, ಇಲ್ಲಿ ಯಾವುದೋ ಒಂದು ಬಿಲ ಈ ಒಂದು ಹಾವು ಹುಡ್ಕೊಳ್ಳುತ್ತೆ ಅಂತ ಹೇಳ್ತಾ ಬನ್ನಿ ಮೊದಲನೇ ಹಾವನ್ನು ನಾವಿವಾಗ ರಿಲೀಸ್ ಮಾಡೋಣ. ಸೊ ಫಸ್ಟ್ ಸ್ನೇಕನ್ನು ನಾವು ರಸಲ್ ವೈಪರನ್ನು ರಿಲೀಸ್ ಮಾಡೋಣ. ಈ ಥರ ಯೂಶಲಿ ಔಟ್ಸ್ಕಟ್ಸ್ ಅಂತಂದರೆ ಈ ಥರ ಕಸ ಅದು ಇದು ಎಲ್ಲ ಬಿಸಾಕಿರ್ತಾರೆ.
ಬಿಲನ ಹುಡ್ಕೊಂಡು ಹೋಗ್ತಾ ಇದೆ ನೋಡಿ. ಆ ಒಂದು ಹಾವು ಬಿಲನ ಹುಡ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಯಾವುದೋ ಒಂದು ಬಿಲ ಸಿಗುತ್ತೆ, ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಹೋಯ್ತಲ್ಲ. ಸೊ ನೆಕ್ಸ್ಟ್ ರಿಲೀಸ್ ಲೊಕೇಶನ್ಗೆ ಹೋಗೋಣ. ರೆಸ್ಕ್ಯೂ ಅಂತಲೇ ಬರುತ್ತೆ ಗುರು. ನೆಕ್ಸ್ಟ್ ರಿಲೀಸ್ ಲೊಕೇಶನ್ಗೆ ಹೋಗೋಣ. ಒಂದು 200-300 ಮೀಟ್ರ್ ಮುಂದೆ ಹೋಗಿ ನಾವು ನೆಕ್ಸ್ಟ್ ರಿಲೀಸ್ ಲೊಕೇಶನ್. ಸೊ ಸೆಕೆಂಡ್ ರಿಲೀಸ್ ಸೈಟ್ಗೆ ನಾವು ಬಂದಿದ್ದೀವಿ. ಇಲ್ಲಿ ನಾವು ಈ ಒಂದು ಬಾಕ್ಸಲ್ಲಿ ಇರ್ತಕ್ಕಂಥ ಹಾವನ್ನು ನಾವು ಜಸ್ಟ್ ಇದನ್ನು ಹೀಗೆ ಓಪನ್ ಮಾಡಿ ಲಿಡ್ ಓಪನ್ ಮಾಡ್ತೀವಿ ಅಂತಂದರೆ ಈ ಒಂದು ಹಾವು ತಕ್ಷಣ ಆಚೆ ಬರುತ್ತೆ. ಇದು ಆ್ಯಂಗ್ರಿ ಯಂಗ್ ಕೋಬ್ರಾ ಇದ್ರೊಳಗಡೆ ಇರೋದು. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ತನ್ನ ಪಾಡಿಗೆ ತಾನು ಜಾಗವನ್ನು ಹುಡ್ಕೊಂಡು ಹೊರಟುಬಿಡ್ತಾನೆ. ನೋಡಿ, ಸ್ಮೆಲ್ ಮಾಡ್ತಾ ಇದೆ. ಯೂಶಲಿ ಹಾವುಗಳು ನಾಲ್ಗೆನ ಆಚೆ ಏನಕ್ಕೆ ಹಾಕ್ತವೆ ಅಂತಂದರೆ ತನ್ನ ಸುತ್ತಮುತ್ತ ಇರತಕ್ಕಂತಹ ವಾತಾವರಣಗಳನ್ನು ಸ್ಮೆಲ್ ಮಾಡೋದಕ್ಕೆ. ಆ ಒಂದು ನಾಲ್ಗೆಯಿಂದ ಅದಕ್ಕೆ ಅದರ ಟೆಂಪ್ರೇಚರ್ ಗೊತ್ತಾಗುತ್ತೆ. ಅಲ್ಲಿ ಜಾಗ ಹುಡುಕ್ತಾ ಇದೆ ಇಟ್ಕೊಂಡು. ಒಳಗಡೆ ಹೋಯ್ತು. ಸೊ ತನ್ನ ಸುತ್ತಮುತ್ತ ಇರ್ತಕ್ಕಂತಹ ಈ ಒಂದು ವಾತಾವರಣ ಏನಿದೆ, ಆ ಒಂದು ವಾತಾವರಣದ ಸ್ಮೆಲ್ಲನ್ನು ಆ ಒಂದು ಹಾವು ತನ್ನ ನಾಲಿಗೆಯಲ್ಲಿ ಕಂಡುಹಿಡಿಯುತ್ತೆ. ಸೊ ಅದಕ್ಕೆ ಒಂದು ಸ್ಪೆಷಲೈಸ್ಡ್ ಆರ್ಗನ್ ಇರುತ್ತೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ರಿಲೀಸ್ ಸೈಟಲ್ಲಿ ಹೇಳ್ತೀನಿ. ಇದರಲ್ಲಿ ಮಂಡಲದ ಅವನಿಗೆ ಬಾಕ್ಸ್ ಇಷ್ಟ ಆಗ್ಬಿಟ್ಟಿದೆ. ಅವನಿಗೆ ಆ ಬಾಕ್ಸ್ ಬಿಟ್ಟು ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಸ್ಮೆಲ್ ಮಾಡ್ತಾ ಇದ್ದಾನೆ, ಯಾವುದೋ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ. ಈ ಒಂದು ಹಾವು ಮಂಡಲದ ಹಾವು. ಹೊರಟೋದ. ಸೊ ನೆಕ್ಸ್ಟ್ ರಿಲೀಸ್ ಸೈಟ್ಗೆ ನಾವು ಬಂದಿದ್ದೀವಿ. ಉತ್ತಮ ಬೇರೆ ಇದರಲ್ಲಿ. ಒಳ್ಳೆಯದಾಗಲಿ. ಎರಡು ನಾವು ಈ ಒಂದು ಬಾಕ್ಸಲ್ಲಿ ದೊಡ್ಡದು ಆ ಕಡೆ ಹೋಯಿತು, ಚಿಕ್ಕದು ಈ ಕಡೆ ಹೋಗ್ತಾ ಇದೆ. ಇಲ್ಲೊಂದು ಚಿಕ್ಕದು ಇನ್ನೊಂದು ಹೋಯಿತು. ಅವನೊಬ್ಬ ಆ ಕಡೆ ಹಂಗೆ ಕೂತಿದ್ದಾನೆ.
ಸೊ ನಾನು ಹೇಳಿದಾಗೆ ಹಾವುಗಳು ಏನಕ್ಕೆ ನಾಲ್ಗೆನ ಬಿಡ್ತವೆ ಅಂತಂದರೆ ಅದಕ್ಕೆ ಒಂದು ಸ್ಪೆಷಲೈಸ್ಡ್ ಆರ್ಗನ್ ಇರುತ್ತೆ, ಅದನ್ನು ನಾವು ಜೇಕಬ್ಸನ್ಸ್ ಆರ್ಗನ್ ಅಂತ ಕರಿತೀವಿ. ತನ್ನ ಒಂದು ನಾಲ್ಗೆನ ಅದು ಈಚೆ ಹಾಕಿದಾಗ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣದಲ್ಲಿ ಇರ್ತಕ್ಕಂಥ ವಾಸನೆ ಏನಿರುತ್ತೆ ಅದು ನಾಲ್ಗೆ ಮೇಲೆ ಕೂತ್ಕೊಂಡು ಆ ಒಂದು ನಾಲ್ಗೆನ ಅದು ಒಳಗಡೆ ಎಳ್ಕೊಂಡಾಗ ಅಲ್ಲಿ ಜಸ್ಟ್ ಬ್ರೈನ್ ಕೆಳಗಡೆ ಅದಕ್ಕೆ ಆ ಒಂದು ಜೇಕಬ್ಸನ್ಸ್ ಆರ್ಗನ್ ಅಂತ ಇರುತ್ತೆ. ಆನ್ ದ ವೇ ಹೋಗ್ಬೇಕಾದ್ರೆ ಮಾತಾಡೋಣ ಬನ್ನಿ ಅದ್ರ ಬಗ್ಗೆ. ಹೋಗಮ್ಮ ಬಾ ಬಾ ಆಚೆ. ಇಲ್ಲೊಬ್ಬ ಹೋಗ್ತಾ ಇದ್ದಾನೆ ಚಿಕ್ಕವನು. ಅವುಗಳಿಗೆ ಬಾಕ್ಸ್ ತುಂಬ ಇಷ್ಟ ಆಗ್ಬಿಟ್ಟಿದ್ದಾವೆ. ಈ ಬಾಕ್ಸಿಂದ ನಾವು ಡಿಸೈನ್ ಮಾಡೇ ತಪ್ಪಾಗೋಯ್ತಾ ಅನಿಸ್ತಾ ಇದೆ. ಹಾವುಗಳಿಗೆ ಬಾಕ್ಸಿಂದ ಆಚೆ ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಒಬ್ಬ ಆ ಕಡೆ ಹೋದ. ಇನ್ನೊಬ್ಬ ಇಲ್ಲಿ ಬರ್ತಾ ಇದ್ದಾನೆ. ನೆಕ್ಸ್ಟ್ ಇವನು ಮೂರನೇ ಒಳಗಡೆ ಇದ್ದಾನೆ. ಹೋಗ. ಸೊ ಈ ಥರ ಜಾಗಗಳಲ್ಲಿ ಈ ಥರ ಕಲ್ಲಿನ ರಾಶಿ ಆಗಿರ್ಬೋದು, ಕಲ್ಲು ಬಂಡೆಗಳಾಗಿರ್ಬೋದು, ಈ ಥರ ಜಾಗಗಳಲ್ಲಿ ಈ ಒಂದು ಹಾವುಗಳು ಅದರ ಕೆಳಗಡೆ ಇರ್ತಕ್ಕಂಥ ಬಿಲದಲ್ಲಿ ಕೂತ್ಕೊಂಡು ಈ ಒಂದು ಹಾವುಗಳು ವಾಸ ಮಾಡ್ತವೆ. ಇಲ್ಲಿ ಇರ್ತಕ್ಕಂಥ ಇಲಿಗಳಾಗಿರ್ಬೋದು, ಹೆಂಟೆಗೊದ್ದ, ಹಾವರಾಣಿ, ಪಕ್ಷಿಗಳ ಮೊಟ್ಟೆಗಳನ್ನು ಈ ಒಂದು ಹಾವುಗಳು ತಿನ್ಕೊಂಡು ಬದುಕ್ಬೋದು. ಈ ಒಂದು ಹಾವುಗಳು ಮುಂದೆ ತನ್ನ ಪಾಡಿಗೆ ತಾನು ಬದುಕೋದು, ತಾನು ಬೇರೆ ಆಹಾರವನ್ನು ತಿನ್ನೋದು ಅಥವಾ ಬೇರೆ ಪ್ರಾಣಿಗೆ ಆಹಾರ ಆಗೋದು ಈ ಒಂದು ಪ್ರಾಣಿಗೆ ಬಿಟ್ಟಿದ್ದು. ನಮ್ಮ ಕರ್ತವ್ಯನ ನಾವು ಸಂರಕ್ಷಕರಾಗಿ ನಾವು ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು ಪರಿಸರಕ್ಕೆ ಬಿಟ್ಟಿರೋದು. ಮುಂದಿನ ರಿಲೀಸ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಸೊ ಈ ಥರ ಲೊಕೇಶನ್ಗೆ ನಾವು ಹಾವುಗಳನ್ನ ಯಾಕೆ ರಿಲೀಸ್ ಮಾಡ್ತಾಯಿದ್ದೀವಿ ಅಂತಂದರೆ ಸುತ್ತಮುತ್ತ ವಾಟರ್ ಸೋರ್ಸ್ ಇದೆ, ಈ ಹಾವುಗಳಿಗೆ ಔಸ್ಕೊಳ್ಳೋಕ್ಕೆ ಬಿಲಗಳಿದೆ, ಬಂಡೆಗಳಿದೆ. ಸೊ ಈ ಒಂದು ಹಾವುಗಳು ತುಂಬ ಚೆನ್ನಾಗಿ ಸರ್ವೈವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಹಾವುಗಳನ್ನ ಈ ಲೊಕೇಶನ್ಗೆ ರಿಲೀಸ್ ಮಾಡೋಕ್ಕೆ ಬಂದಿದ್ದೀವಿ. ಇದ್ರ ಒಳಗಡೆ ಇರ್ತಕ್ಕಂಥ ಹಾವು ಭಾರೀ ಗಾತ್ರದ ನಾಗರ ಹಾವು. ಸೊ ಈ ಒಂದು ಭಾರೀ ಗಾತ್ರದ ಹಾವನ್ನು ನಾವಿವಾಗ ರಿಲೀಸ್ ಮಾಡ್ತಾ ಇದ್ದೀವಿ. ಇಲ್ಲ ಎಂಡಲ್ಲೇ ಒಂದು ಕೂತಿದೆ. ಈ ಹಾವುಗಳಿಗೆ ನಾವು ಈ ಬಾಕ್ಸ್ ಕೊಟ್ಟು ತಪ್ಪು ಮಾಡ್ಬಿಟ್ಟಿದ್ರು.
ಬಮ್ಮ ಆಚೆಗೆ. ಅವುಗಳು ಬಾಕ್ಸ್ನೇ ಬಿಟ್ಟು ಹೋಗಲ್ಲ ಅಂತವೆ ಗುರು. ಇನ್ನೊಂದು ಚಿಕ್ಕ ಹಾವು ಬಂದು ಆಚೆ. ಆ ಕಡೆ ಎಲ್ಲ ಹೋದ ಅವನು. ಇನ್ನೊಬ್ಬ ಆಚೆ ಬರೋದೊಂದು ಬಾಕಿ. ಅವನು ಆ ಕಡೆ ಎಲ್ಲೋ ಹೋಗ್ತಾ ಇದ್ದಾನೆ. ಸೆನ್ಸ್ ಮಾಡ್ತಾ ಇದ್ದಾನೆ ಜಾಗನ ಅವನು. ನಾಲ್ಗೆ ಹೊರಗಡೆ ಆಗ್ತಾ ಇದೆ. ಈಗ ಮೂವ್ ಆಗೋಕ್ಕೆ ಶುರು ಆಗ್ತಾನೆ ಇದೆ. 4-5 ಸಲ ಸೆನ್ಸ್ ಮಾಡ್ದ. ಸ್ಟಾರ್ಟ್ ಮೂವಿಂಗ್. ಬಿಡಿ, ಅವ್ನ ಪಾಡಿಗೆ ಅವ್ನು ಹೊರಡ್ತಾನೆ, ನಾವು ನಮ್ಮ ಪಾಡಿಗೆ ನಾವು ಹೊರಡೋಣ. ಏನಂತಂದರೆ ಎಷ್ಟೋ ಜನ ಕಾಮನ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂತಂದರೆ, ಈ ರೀತಿ ಸ್ನೇಕನ್ನು ರಿಲೀಸ್ ಮಾಡಿದಾಗ ಹಾವನ್ನು ಬಾಲ ಟಚ್ ಮಾಡೋದು, ಹಾವನ್ನು ತಳ್ಳೋದು, ಮುಂದಕ್ಕೆ ಕಳಿಸೋದು, ಆ ರೀತಿ ಮಾಡಬೇಡಿ. ಹಾವನ್ನು ನೀವು ಒಂದು ಕಡೆ ತೆಗೆದು ಬಿಟ್ಟಿದ್ದೀರಾ ಅಂತಂದರೆ, ಆ ಒಂದು ಹಾವು ಅಲ್ಲೇ ಕೂತಿದೆ ಅಂತಂದರೆ, ಆ ಒಂದು ಹಾವು ಅದೇ ಜಾಗದಲ್ಲಿ ಕಂಫರ್ಟಬಲ್ ಅಂತ ಅರ್ಥ. ಸೊ ಆ ಒಂದು ಕಂಫರ್ಟ್ ಝೋನನ್ನು ನೀವೇನು ಮಾಡ್ತಾಯಿದ್ದೀರಾ, ಹಾವನ್ನು ಟಚ್ ಮಾಡೋದ್ರಿಂದ, ತಿವಿಯೋದ್ರಿಂದ, ಕಳಿಸೋದ್ರಿಂದ ಏನು ಮಾಡ್ತಿದ್ದೀರಾ, ಇನ್ನೂ ಜಾಸ್ತಿ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ತಾಯಿದ್ದೀರಾ ಆ ಒಂದು ಆ್ಯನಿಮಲ್ಗೆ. ಸೊ ಅದು ನೀವು ಅಲ್ಲಿ ಬಿಟ್ಟು ಅದಲ್ಲೇ ಕೂತಿದೆ ಅಂತಂದರೆ ದಯವಿಟ್ಟು ಅದ್ರ ಪಾಡಿಗೆ ಅದು ಕೂತ್ಕೊಳ್ಳೋಕೆ ಬಿಡಿ. ನಾಳೆ ಬೆಳಗ್ಗೆನಾರ ಹೋಗಲಿ, ನಾಡಿದ್ದು ಬೆಳಗ್ಗೆನಾರ ಹೋಗಲಿ, ಯಾವಾಗ ಬೇಕಾದ್ರೂ ಹೋಗಲಿ, ಹಾವನ್ನು ಅಲ್ಲೇ ಬಿಟ್ಬಿಡಿ. ಬಿಟ್ಟಾಯಿತು, ಇನ್ನು ಮುಂದೆ ಹೋಗೋದು ಅದರ ಕೆಲಸ, ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದು ಅದರ ಒಂದು ಕೆಲಸ. ಪ್ರಕೃತಿಯ ನಿಯಮದ ಪ್ರಕಾರ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಹೇಳ್ತೀವಿ. ಸೊ ಮಿಕ್ಕಿದ್ದು ಅದಕ್ಕೆ ಬಿಟ್ಟಿದ್ದು. ನೋಡಿ ಈಗ ಮೂವ್ ಆಗೋಕ್ಕೆ ಶುರು ಆಗ್ತಾ ಇದೆ ನಿಧಾನಕ್ಕೆ. ಅವನಲ್ಲಿ ಇವಾಗ ಬಿಲಾನ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಬ್ರೀದಿಂಗ್ ಫಾಸ್ಟ್ ಆಗ್ತಾ ಇದೆ. ಇವಾಗ ನೋಟಿಸ್ ಮಾಡ್ತಾ ಇದ್ದಾನೆ ಯಾರೋ ನನ್ನ ಹಿಂದೆ ಬಂದಿದ್ದಾರೆ ಅಂತ. ತನ್ನ ಪಾಡಿಗೆ ತಾನು ಹೋಗ್ಲಿಕ್ಕೆ ಬಿಟ್ಬಿಡೋಣ. ಈಗ ಮೂವ್ಮೆಂಟ್ ಶುರು ಮಾಡಿದೆ ಮತ್ತೆ. ಸೊ ಇನ್ನು ಸುಮಾರು ಹಾವುಗಳಿದ್ದಾವೆ, ಬೇಗ ಬೇಗ ಬಿಟ್ಬಿಡೋಣ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕಾಲ್ಸ್ಗಳು ಶುರು ಆಗುತ್ತೆ. ಆಲ್ರೆಡಿ ಟೈಮು 1 ಗಂಟೆ ಆಗ್ತಾ ಬಂತು. ಬೇಗ ಬೇಗ ಮುಗಿಸಿ ನಾವು ಬೆಳಗ್ಗೆ ಬರ್ತಕ್ಕಂಥ ರೆಸ್ಕ್ಯೂ ಕಾಲಿಗೆ ರೆಡಿ ಆಗೋಣ. ಬನ್ನಿ ಬೇಗ ಹೋಗೋಣ.
ಹೋಗಮ್ಮ. ಹೋಗು ರಜಾ, ಹೋಗಮ್ಮ. ಅಲ್ಲೆಲ್ಲ ಕಣೋ, ಈ ಕಡೆ ನೋಡು. ಹಾಂ ಹೋಗ, ಅಲ್ಲಿ ಆ ಕಡೆ ಹೋಗ. ಅಷ್ಟೇ, ಸೂಪರ್ ಕಣ, ಚೆನ್ನಾಗಿರೋ. ಇನ್ನೊಂದು ರ್ಯಾಟ್ ಸ್ನೇಕ್ ಇದೆ, ಇಲ್ಲೇ ರಿಲೀಸ್ ಮಾಡ್ಕೊಳ್ಳೋಣ. ಈ ಜಾಗನೇ ಸೇಫು ಗುರು ಹಾವುಗಳಿಗೆ. ಇನ್ನು ಮತ್ತು ಇನ್ನೊಂದು ಏನಂತಂದರೆ, ದಯವಿಟ್ಟು ಕೇಳ್ಕೊಳ್ಳೋದೇನೆಂದರೆ, ಈ ಥರ ಒಣಗಿರೋ ಜಾಗ ಇರುತ್ತೆ ಅಂದರೆ ಬೆಂಕಿ ಹಾಕಬೇಡಿ ಸರ್. ಯಾಕೆ ಅಂತಂದರೆ ಈ ಥರ ಜಾಗಗಳಲ್ಲಿ ಹಾವುಗಳು ವಾಸ ಮಾಡೋಂಥ ಜಾಗಗಳಲ್ಲಿ, ಇನ್ನಿತರ ಪ್ರಾಣಿ ಪಕ್ಷಿಗಳು ವಾಸ ಮಾಡೋ ಜಾಗದಲ್ಲಿ ಬೆಂಕಿನ ಹಾಕ್ತು ಅಂತಂದರೆ ಈ ಪ್ರಾಣಿಗಳಿಗೆ ಬದುಕಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ. ಎಲ್ಲ ಜಾಗದಲ್ಲೂ ನಾವು ಮನೆ ಕಟ್ಕೋತೀವಿ, ಸೈಟ್ ಮಾಡ್ತೀವಿ, ಲೇಔಟ್ ಕನ್ವರ್ಟ್ ಮಾಡ್ತೀವಿ. ಇಂತಹ ಪ್ರಾಣಿಗಳಿಗೆ ಉಳ್ಕೊಳ್ಳೋಕ್ಕೆ ಜಾಗ ಎಲ್ಲೂ ಇಲ್ಲದೇ ಇರೋದ್ರಿಂದ ನಾವು ತುಂಬ ದೂರ ಹುಡ್ಕೊಂಡೋಗಿ ಇದ್ರ ಜೀವನ ಇದು ಉಳಿಸ್ಕೊಳ್ಳೋಕೆ ನಾವೆಷ್ಟು ಕಷ್ಟಪಡಬೇಕಲ್ಲ ಅನ್ನೋ ಒಂದು ಥಾಟ್ ನಮಗೆ ಬರುತ್ತೆ. ಈ ಕಡೆ ಕಂದ ತಲೆ ಈ ಕಡೆಗೆ ಆಗ್ತಾ ಇದ್ದಾನೆ, ಇಲ್ಲಿ ಈ ಮೂಲೆಯಲ್ಲಿ ಹಿಂಗೆ ಆಟ ಆಡ್ತಾ ಇದ್ದಾನೆ. ಆಚೆ ಬರೋದಕ್ಕೆ ಇಲ್ಲಲ್ಲ ಕಣ, ಬರೋ ಈ ಕಡೆ ತಿರ್ಗೋ. ಹಾಂ ಬಂದ ಈಗ. ಸೊ ಈ ಒಂದು ಹಾವು ಒಂದು ಸುರಕ್ಷಿತ ಜಾಗ ಎಲ್ಲಿದೆ? ಈ ಥರ ಜಾಗಗಳು ಬಿಟ್ಟರೆ ಇನ್ನೆಲ್ಲಿದೆ? ಒಂದು ಕಡ್ಡಿನ ಗೀರಿ ಹೀಗೆ ಹಾಕ್ತು ಅಂತಂದರೆ ಒಂದು ಕಾಡುಗಿಚ್ಚೆ ಹತ್ಕೊಳ್ಳುತ್ತೆ. ಆದರೆ ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಮುಂದಿನ ರಿಲೀಸ್ಗೆ ನಾವು ಹೋಗೋಣ ಅಂತ ಹೇಳ್ತೀನಿ. ಕೊನೆಯದಾದಂತಹ ರಿಲೀಸು 2 ನಾಗರ ಹಾವುಗಳಿದೆ. ಇದನ್ನು ಬಿಡುಗಡೆ ಮಾಡಿದ ನಂತರ ನಮ್ಮ ಇವತ್ತಿನ ದಿನ ಮುಕ್ತಾಯ ಆಗುತ್ತೆ. ನಾಳೆಯಿಂದ ಮತ್ತೆ ಹೊಸ ಹಾವುಗಳ ಸಂರಕ್ಷಣೆ, ನಗರದಿಂದ ಸಂರಕ್ಷಣೆ ಮಾಡಿ ನಗರದಿಂದ ಆಸೆ ತಂದು ಈ ರೀತಿ ನಾವು ಬಿಡುಗಡೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ. ಬನ್ನಿ 2 ನಾಗರ ಹಾವನ್ನು ಬಿಡುಗಡೆ ಮಾಡಿ. ಖುಷಿ ಆಗ್ಬಿಡ್ತು, ಓಡ್ತಾ ಇದ್ದಾನೆ ಅವನು. ಹೋದವನ ಕ್ಯಾಪು ಯೂಶ್ವಲಿ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ರೆ, ಸಾರಿ ಟೈಟಾಗಿ ಕೂತಿಲ್ಲ ಅಂತಂದರೆ ಈ ರೀತಿ ಟೇಪ್ ಹಾಕ್ತೀವಿ. ಇಟ್ ಈಸ್ ಆಲ್ವೇಸ್ ಸೇಫ್. ಎಲ್ಲ ರೆಸ್ಕ್ಯೂರ್ಸು ಈ ಮೆಥಡನ್ನು ಇಂಪ್ಲಿಮೆಂಟ್ ಮಾಡಿ. ಕ್ಯಾಪ್ ಸರಿಗಿಲ್ಲ ಅಂತಂದರೆ ಟೇಪ್ ಹಾಕ್ಬಿಡಿ. ಆನ್ ದ ವೇ ಮುಂದುವರಿಸ್ತೀನಿ. ಎಲ್ಲ ಹಾವುಗಳ ಬಿಡುಗಡೆನೂ ಮುಗಿದಿದೆ. ಆನ್ ದ ವೇ ಹೋಗ್ಬೇಕಾದ್ರೆ ಮತ್ತೆ ಮಾತಾಡೋಣ. ಈ ಒಂದು ಬಿಡುಗಡೆಯನ್ನು ಸುರಕ್ಷಿತವಾಗಿ ನಾವು ಮುಗಿಸಿ ನಾವು ನಗರದ ಕಡೆಗೆ ತೆರಳ್ತಾ ಇದ್ದೀವಿ. ಈ ಒಂದು ಹಾವಿಗೆ ತನ್ನ ಸ್ವಾಭಾವಿಕ ಪರಿಸರ ಏನಿದೆ ಅಂತಹ ಒಂದು ಜಾಗಕ್ಕೆ ನಾವು ಬಿಡುಗಡೆಯನ್ನು ಮಾಡಿ ನಾವು ಏನೋ ಒಂಥರ ಮನಸ್ಸಿಗೆ ಖುಷಿ. ಈ ಒಂದು ಜನರಿಗೆ ತೊಂದರೆ ಆಗಿರ್ತಕ್ಕಂಥ ಒಂದು ಸಿಚುವೇಶನಿಂದ ಜನಗಳನ್ನ ಉಳಿಸಿದ್ದೀವಿ. ಹಾವು ಸಾಯುವಂಥ ಸಿಚುವೇಶನ್ನಿಂದ ಹಾವನ್ನು ಈಚೆ ತೊಗೊಂಡು ಬಂದು ತನ್ನ ಸ್ವಾಭಾವಿಕ ಪರಿಸರಕ್ಕೆ ಬಿಡ್ತಾ ಇದ್ದೀವಿ ಅನ್ನೋದೊಂದು ಮನಸ್ಸಿಗೆ ಕೊಡ್ತಕ್ಕಂಥ ಒಂದು ತೃಪ್ತಿ ಮತ್ತು ನೆಮ್ಮದಿ ಅಂತ ಹೇಳ್ಬೋದು. ಯಾಕೆಂತಂದರೆ ಆ ಒಂದು ಪ್ರಾಣಿಯಿಂದ ಯಾರಿಗೂ ಕೂಡ ತೊಂದರೆ ಆಗದೆ ಇದ್ರೂ ನನಗೆ ತೊಂದರೆ ಆಗ್ಬಿಡುತ್ತೇನೋ ಅನ್ನೋ ಒಂದು ಮನೋಭಾವ ಮನುಷ್ಯಂದು. ಸೊ ಅದನ್ನು ಮಿಟಿಗೇಟ್ ಮಾಡೋದಕ್ಕೆ ಇದನ್ನೇ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳೋದು, ಇದನ್ನೇ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಮಿಟಿಗೇಷನ್ ಅಂತ ಹೇಳೋದು. ಒಂದು ಪ್ರಾಬ್ಲಮ್ ಇದೆ, ಒಂದು ಪ್ರಾಬ್ಲಮ್ಗೆ ನಾವು ರೆಸ್ಕ್ಯೂರ್ಸ್ ಆಗಿ ಸೊಲ್ಯೂಷನನ್ನು ಕೊಡ್ತಾ ಇದ್ದೀವಿ. ಈ ಥರ ಒಂದು ಕೆಲಸನ ಯಾವ್ಯಾವ ಸಂರಕ್ಷಕರು ಮಾಡ್ತಾ ಇದ್ದೀರಾ ಎಲ್ಲರಿಗೂ ನನ್ನ ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಾವುಗಳು ಇವತ್ತು ಶಕ್ತಿ ಮೀರಿ ನಮ್ಮ ನಿದ್ದೆನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಈ ಒಂದು ಕೆಲಸನ ಮಾಡ್ತಾ ಇರೋದು ಈ ಒಂದು ನಮ್ಮ ನಗರದಲ್ಲಿರ್ತಕ್ಕಂಥ ಜನಗಳಿಗೋಸ್ಕರ ಹಾಗೂ ನಗರದಲ್ಲಿರ್ತಕ್ಕಂಥ ಪ್ರಾಣಿಗಳಿಗೋಸ್ಕರ. ಯಾಕೆಂತಂದರೆ ಯಾವೊಬ್ಬ ಮನುಷ್ಯನಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟರು 1 ನಿಮಿಷ ನಿದ್ದೆ ಕೂಡ ಕೊಡೋಕ್ಕಾಗಲ್ಲ. ಸೊ ಈ ಒಂದು ಸ್ಯಾಕ್ರಿಫೈಸ್ನ ಬೆಲೆ ನಮ್ಮಂಥ ರೆಸ್ಕ್ಯೂರ್ಸ್ಗೆ ಮಾತ್ರ ಗೊತ್ತಾಗೋದು. ಅದು ಬಿಟ್ಟರೆ ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸಲ್ಲಿ ಇರ್ತಕ್ಕಂಥ ಸೈನಿಕರು, ನಮ್ಮ ನಗರವನ್ನು ಕಾಪಾಡ್ತಿರ್ತಕ್ಕಂತಹ ಪೊಲೀಸವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವರೆಲ್ಲರ ಥರನೂ ನಾವು ಇದು ಕೊಡ್ತಾ ಇರುವಂಥ ಒಂದು ಪಬ್ಲಿಕ್ ಸರ್ವಿಸ್ಸು. ಆ ಒಂದು ಅಷ್ಟು ಹಾವುಗಳು
ಹಾವುಗಳು ಒಂದಷ್ಟು ನಾಗರ ಹಾವನ್ನು ರಿಲೀಸ್ ಮಾಡಿದ್ವಿ, ಒಂದಷ್ಟು ಕೆರೆ ಹಾವನ್ನು ರಿಲೀಸ್ ಮಾಡಿದ್ವಿ, ಮಂಡಲದ ಹಾವನ್ನು ರಿಲೀಸ್ ಮಾಡಿದ್ವಿ. ಆಲ್ಮೋಸ್ಟ್ ಆಲ್ ಎಲ್ಲ ವಿಷಕಾರಿ ಹಾವುಗಳನ್ನೇ, ಅಂದರೆ ವೆನಮಸ್ ಸ್ನೇಕ್ಸ್ ಅಂತ ಏನು ಕರಿತೀವಿ, ಈ ಒಂದು ವಿಷಕಾರಿ ಹಾವುಗಳನ್ನು ನಾವು ರಿಲೀಸ್ ಮಾಡಿದ್ದೀವಿ. ನಾನ್ ವೆನಮಸ್ ಕೂಡ ರಿಲೀಸ್ ಮಾಡಿದ್ದೀವಿ. ಎಲ್ಲ ಎಂತೆಂಥ ಸಿಚುವೇಶನ್ ಅಂತಂದರೆ ಜನಗಳಿಗೆ ಕಚ್ಚುವಂಥ ಒಂದು ಸಿಚುವೇಶನ್ ಆಗಿರ್ಬೋದು, ಜನಗಳು ಮನೆ ಒಳಗಡೆ, ಈ ಒಂದು ಸೋಫಾ ಅಲ್ಲಿ, ಮಂಚದ ಕೆಳಗಡೆ, ಈ ಥರ ಎಷ್ಟೋ ಸಿಚುವೇಶನಲ್ಲಿ ನಾವು ಈ ಹಾವನ್ನು ರೆಸ್ಕ್ಯೂ ಮಾಡಿದ್ದೀವಿ. ಆ ಒಂದು ಜನಗಳು ನಮ್ಮನ್ನು ನೆನೆಸ್ಕೊಳ್ತಾರೋ ಇಲ್ವೋ ನಾವು ಈ ಒಂದು ಕೆಲಸ ಮಾಡಿರೋದಕ್ಕೆ, ಆದರೆ ಆ ಒಂದು ಪ್ರಾಣಿ ಅಂತೂ ನಮ್ಮನ್ನು ನೆನೆಸ್ಕೊಂಡು ಮನಸ್ಸಲ್ಲಿ ಒಂದು ಥ್ಯಾಂಕ್ಸ್ ಅನ್ನೋದನ್ನು ಹೇಳ್ಕೊಂಡಿರುತ್ತೆ, ಅದಂತೂ ಸತ್ಯ. ಸೊ ಈ ಥರ ನಾವು ಕೆಲಸವನ್ನು ಸುಮಾರು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀವಿ. ಹಾವಿನ ಸಂರಕ್ಷಣೆಯನ್ನು ತೋರಿಸ್ಕೊಟ್ಟವರು ನಮ್ಮ ತಂದೆಯವರಾದಂಥ ಸ್ನೇಕ್ ಶ್ಯಾಮ್ ಅವರು. ಸೊ ಇವತ್ತಿನ ದಿನ ಜನಗಳು ಹಾವನ್ನು ಕಾಣ್ತಾ ಇದ್ದಂಗೆ ಕೋಲ್ ಎತ್ಕೊಳ್ಳೋದ್ರ ಬದಲು ಕಾಲ್ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಅವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಅವೇರ್ನೆಸ್ಸು, ನಮ್ಮಂತಹ ಯೂತ್ಗೆ ಅವರು ಪ್ರೊವೈಡ್ ಮಾಡಿರ್ತಕ್ಕಂಥ ಒಂದು ಮೋಟಿವೇಶನ್ ಅಂತ ಹೇಳ್ಬೋದು. ಸೊ ನಾವು ರಿಲೀಸ್ಗೆ ಹೋಗಿದ್ದಾಗ ಆ ಲೊಕೇಶನ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಪೂರ್ತಿ ಎಲ್ಲ ಕಡೆ ಮಸಿ ಆಗಿತ್ತು, ಬೆಂಕಿ ಹಾಕಿದ್ರು. ಆ ಥರ ಒಂದು ಸಣ್ಣ ಕಡ್ಡಿನ ಗೀರಿ ಅಂತಹ ಒಂದು ಜಾಗಕ್ಕೆ ಹಾಕ್ತು ಅಂತಂದರೆ ಒಂದು ದೊಡ್ಡದಾದಂಥ ಒಂದು ಕಾಡ್ಗಿಚ್ಚೆನೆ ಹುಟ್ಕೊಳ್ಳುತ್ತೆ. ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ನಮ್ಮ ಬಂಡೀಪುರ, ನಾಗರಹೊಳೆ, ಈ ಥರ ಹಲವಾರು ಕಾಡುಗಳು, ಲಕ್ಷಾಂತರ ಎಕರೆಗಟ್ಟಲೆ, ಸಾವಿರಾರು ಎಕರೆಗಟ್ಟಲೆ ನಾವು ಪ್ರಾಣಿಗಳನ್ನ ಕಳ್ಕೊಂಡಿದ್ದೀವಿ, ಪ್ರಾಣಿಗಳ ಹ್ಯಾಬಿಟ್ಯಾಟ್ಗಳನ್ನ ಕಳ್ಕೊಂಡಿದ್ದೀವಿ. ನಾವು ಏನು ಅನ್ಕೊಳ್ತೀವಿ, ಪಕ್ಷಿಗಳು ಬರೀ ಮರಗಳಲ್ಲೇ ಗೂಡು ಕಟ್ಟೋದು, ಪಕ್ಷಿಗಳು ಕಡ್ಡಿನ ಸಂಗ್ರಹಣೆ ಮಾಡಿಕೊಂಡು ಮರದ ಕೊಂಬೆಗಳ ಮೇಲೆ ಗೂಡು ಕಟ್ಟುತ್ತೆ ಅಂತ. ಆದರೆ ಕೆಲವೊಂದು ಪಕ್ಷಿಗಳು ಏನು ಮಾಡುತ್ತೆ ಅಂತಂದರೆ ಅದನ್ನು ಗ್ರೌಂಡ್ ನೆಸ್ಟಿಂಗ್ ಬರ್ಡ್ಸ್ ಅಂತ ಹೇಳ್ತೀವಿ. ನೆಲದ ಮೇಲ್ಗಡೆನೂ ಕೂಡ ಅವುಗಳು ಗೂಡನ್ನು ಸಂಗ್ರಹಣೆ ಮಾಡ್ಕೊಂಡು ಮೊಟ್ಟೆಗಳನ್ನು ಇರ್ತವೆ. ಈ ಥರ ಚಿಕ್ಕ ಪುಟ್ಟ ಹುಲ್ಲುಗಳೇನು ಬೆಳೆದಿರ್ತವೆ ಅದಕ್ಕೆ ಬೆಂಕಿ ಹಾಕಿರೋದ್ರಿಂದ ಈ ಖಾಲಿ ಸೈಟ್ಗಳಲ್ಲಾಗಿರ್ಬೋದು ಅದರ ಒಂದು ಗೂಡು ಅಥವಾ ಅದರ ಒಂದು ಇಟ್ಟಿರ್ತಕ್ಕಂಥ ಮೊಟ್ಟೆಗಳು ನಾಶ ಆಗೋಗುತ್ತೆ. ಇನ್ನು ದೊಡ್ಡ ದೊಡ್ಡ ಮರಗಳಿತ್ತು, ಅವುಗಳು ಬೆಂಕಿ ಎತ್ಕೊಳ್ತು ಅಂತಂದರೆ ಹಲವಾರು ಪಕ್ಷಿಗಳಿಗೆ ಕೂತ್ಕೊಳ್ಳೋಕೆ ಜಾಗ ಇರಲ್ಲ. ಇವಾಗ ಕಾಡಲ್ಲಿರ್ತಕ್ಕಂಥ ಮರಗಳನ್ನೆಲ್ಲ ಕಡಿದು ನಾವು, ನಗರದಲ್ಲಿ ಇರ್ತಕ್ಕಂಥ ಮರಗಳನ್ನೆಲ್ಲ ಕಡಿದು ನಾವು ಗೂಬೆ ಏನಾರ ಮನೆ ಮೇಲೆ ಬಂದು ಕೂತ್ಕೊಂಡ್ರೆ ಅಪಶಕುನ ಅಂತ ಎಷ್ಟೋ ಜನ ಹೇಳ್ತಾರೆ. ಆದರೆ ಗೂಬೆ ಮನೆ ಮೇಲ್ಗಡೆ ಬಂದು ಯಾಕೆ ಕೂತ್ಕೋತಾ ಇದೆ ಗೊತ್ತಾ? ಅದಕ್ಕೆ ಕೂತ್ಕೊಳ್ಳೋದಕ್ಕೆ, ವಾಸ ಮಾಡೋಕ್ಕೆ, ಗೂಡು ಕಟ್ಟೋಕ್ಕೆ ನಾವು ಮರಗಳನ್ನೇ ಉಳಿಸದೇ ಇದ್ರೆ ಅವುಗಳು ಮನೆಗಳ ಮೇಲೆ ಬಂದು ಕೂತ್ಕೊಳ್ಳೋದು ಇನ್ನೇನು ಮಾಡುತ್ತೆ ಸರ್, ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವು ನಮ್ಮ ಪ್ರಿಕಾಷನ್ ಅಥವಾ ನಾವು ಈ ಒಂದು ಅವೇರ್ನೆಸ್ ಇಂದ ನಾವು ಯೋಚನೆ ಮಾಡೋದ್ರಿಂದ ಈ ಥರ ಎಷ್ಟೋ ಸಾವಿರಾರು ಪ್ರಾಣಿಗಳ ಜೀವವನ್ನು ಉಳಿಯೋದಕ್ಕೆ ನಾವು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಕಾರಣ ಆಗ್ತೀವಿ. ಸೊ ದಯವಿಟ್ಟು ಖಾಲಿ ಸೈಟಿಗೆ ಎಲೆಗಳನ್ನ ಸಂಗ್ರಹಣೆ ಮಾಡಿ ಬೆಂಕಿಯನ್ನು ಹಾಕಬೇಡಿ. ಒಂದು ಸಣ್ಣ ಎಲೆ ಕೂಡ ಒಂದು ಕೆಂಜಗ ತಗೊಂಡೋಗಿ ಗೂಡನ್ನು ಕಟ್ಕೊಳ್ಳುತ್ತೆ, ಒಂದು ಪಕ್ಷಿ ತಗೊಂಡೋಗಿ ಗೂಡನ್ನು ಕಟ್ಕೊಳ್ಳುತ್ತೆ. ಸೊ ಒಂದು ಎಲೆನೂ ಕೂಡ ವೇಸ್ಟ್ ಆಗಲ್ಲ. ನಾವು ಮನುಷ್ಯ ಅನ್ಕೋಬೋದು, ಏನಿದೆ ಎಲೆಗಳು ಇಷ್ಟೊಂದು ಬಿದ್ದಿದೆ, ವೇಸ್ಟ್ ಇರ್ಬೋದು, ತಗೋ ಬೆಂಕಿ ಹಾಕು ಅಂತ. ಆದರೆ ಇದರಿಂದ ಎಷ್ಟೋ ಪ್ರಾಣಿ, ಪಕ್ಷಿ, ಇರುವೆ, ಗೆದ್ದಲು, ಈ ಥರ ಎಷ್ಟೋ ಪ್ರಾಣಿಗಳಿಗೆ ಉಪಯೋಗ ಇದೆ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಒಂದು ಸತ್ತೋಗಿರೋ ಎಲೆನೋ ಇಂದ ಕೂಡ ಈ ಒಂದು ಪರಿಸರದಲ್ಲಿ ಒಂದು ಪಾತ್ರವನ್ನು ತಗೊಂಡಿದೆ ಅಂತಂದರೆ ನೀವೇ ಯೋಚನೆ ಮಾಡಿ. ಸೊ ಖುಷಿ ಆಗ್ತಾ ಇದೆ ತುಂಬ. ಆ್ಯಂಡ್ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ನೀವು ಇಷ್ಟೆಲ್ಲ ಪ್ರೋತ್ಸಾಹ ಮಾಡಿದ್ದೀರಾ ಅಂತಂದರೆ ನಿಮ್ಮಂಥ ಜನಗಳಿಗೆ, ಪಬ್ಲಿಕ್ಗೆ ನಾವು ಥ್ಯಾಂಕ್ಸನ್ನು ಹೇಳಬೇಕು. ಇವತ್ತು ನಾವು ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಕಾರಣ ನೀವುಗಳನ್ನೇ. ನೀವು ನಮ್ಗೆ ಇವತ್ತು ಕರೆ ಮಾಡಿ ಒಂದು ಹಾವನ್ನು ರೆಸ್ಕ್ಯೂ ಮಾಡೋಕ್ಕೆ ಆಪರ್ಚುನಿಟಿ ಕೊಡಲ್ಲ ಅಂತಂದರೆ ನಮಗೆ ಮುಂದೆ ಆ ಒಂದು ಅವಕಾಶ ನಮಗೆ ಸಿಗೋದೇ ಇಲ್ಲ. ಈ ಒಂದು ಕೆಲಸನ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ನಮಗೆ ಆಗೋದೇ ಇಲ್ಲ. ಸೊ ನಮಗೆ ಹಾವಿನ ಸಂರಕ್ಷಣೆನ ಮಾಡೋದಕ್ಕೆ ಹೆಚ್ಚು ಅವಕಾಶ ಮಾಡಿಕೊಡಿ. ಬೇಸಿಗೆ ಶುರು ಆಗಿದೆ, ಹಾವುಗಳ ಸಂಚಲನೆ, ಓಡಾಟ ಎಲ್ಲ ಕಡೆ ತುಂಬ ಜಾಸ್ತಿ ಆಗಿರುತ್ತೆ. ಸೊ ದಯವಿಟ್ಟು ಕೇರ್ಫುಲ್ಲಾಗಿ ಓಡಾಡಿ, ಶೂಸ್ ಹಾಕೊಂಡು ಓಡಾಡಿ, ಟಾರ್ಚ್ ಕ್ಯಾರಿ ಮಾಡಿ. ಈ ಒಂದು ಸಣ್ಣ ಸಣ್ಣ ಸ್ಟೆಪ್ಸ್ ತಗೊಳ್ಳೋದ್ರಿಂದ ಒಂದು ದೊಡ್ಡದಾದಂಥ ಒಂದು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತಾ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಕೊಲ್ಲಬೇಡಿ, ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನನಗೆ ರಾತ್ರಿ 1:15 ಆಯಿತು, ನಿಮ್ಗೆ ಇವಾಗ ಬೆಳಗ್ಗೆ ಇವತ್ತು ನಿಮ್ಮ ಡೇ ಶುರು ಆಗಿರುತ್ತೆ. ಸೊ ನಿಮಗೆ ಶುಭೋದಯ, ನನಗೆ ಶುಭರಾತ್ರಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.